ನೀವುಗಳ ಯಾಕೆ ಅನುಮಾನವೇ? ಮಡ್ರು ಮನಸ್ಸಿಂಗೆ ಕೈಲು ಎಲ್ಲ ಮಾಮೂಲಿ ಕಣೋ. ಬೆಳ್ಳಿ ತಟ್ಟೆಲಿ ಊಟ ಮಾಡ್ತಿದ್ದ ನಮ್ಮನ್ನ ಹಳಿ ಮೇಲೆ ತೊಟ್ಟೆಲಿ ಊಟ ಮಾಡಂಗ್ ಮಾಡ್ಬಿಟ್ಟಿಯಲ್ಲ. ಊರಲ್ಲಿ ನಮ್ಮ ಮಾನ ಹೋಗಂಗ್ ಮಾಡ್ಬಿಟ್ಟಿಯಲ್ಲ. ಏ ಪಾಪಿಗಳ, ಹಣಬಲ ಜನಬಲದಿಂದ ಬೇಲ್ ಮೇಲೆ ನೀವು ಇವತ್ತು ಹೊರಗಡೆ ಬಂದಿರ್ಬೋದು. ನೀವೆಂತ ಸಮಾಜಘಾತಕರು ಅಂತ ನಾನು ಚೆನ್ನಾಗಿ ಗೊತ್ತು ಕಂಡು. ಮಿಸ್ಟರ್ ಬಂಡಿ ಬಗೇರಪ್ಪ, ಅವತ್ತು ಈ ಚಕ್ರ ಇವನ ಭೇದಿಸಕ್ಕಾಗುತ್ತಂತ ಕೇಳಿದಿಲ್ಲ. ಅವನು ಕಲಿಯುಗದ ಅಭಿಮನ್ಯು, ಇವನು ಕಲಿಯುಗದ ಅಭಿಮನ್ಯು. ಕೇವಲ 2 ನಿಮಿಷದಲ್ಲಿ ಯುದ್ಧನ ಸಮಾಪ್ತಿ ಮಾಡ್ತೀನಿ. ಈ ಸಮಾಜದಲ್ಲಿ ಶಾಂತಿ ನೆಲೆಸ್ತೀನಿ. ನಿಮ್ಮಂತ ವಿಷ ಬೀಜಗಳು ಬೆಳೆದು ನಿಂತ್ರೆ ಪವಿತ್ರವಾದ ಈ ಭೂಮಿ ಸರ್ವನಾಶವಾಗಿ ಬಿಡುತ್ತೆ. ಸತ್ಯ ಉಳಿಬೇಕಾದರೆ, ಧರ್ಮ ತಲೆ ಎತ್ತಿ ನಿಲ್ಲಬೇಕಾದರೆ ನಿಮ್ಮಂತವರ ರುಂಡನ ಚೆಂಡಾಡಲೇಬೇಕು. ಇನ್ಸ್ಪೆಕ್ಟರ್, ನಿನ್ನ ದರ್ಪದ ಅಧಿಕಾರದಿಂದ ನನ್ನ ದರ್ಪದ ಚದುರಂಗಾಟನ ಮಣ್ಮುಕ್ಕಿಸ್ಬೇಕು ಅನ್ಕೊಂಡಿದ್ಯಾ, ಅಥವಾ ನಮ್ಮನ್ನೆಲ್ಲ ಒಳಗಾಕಿ ಗೌರವ ಪಡಿಬೇಕಂತ ಈ ಕೆಲಸ ಮಾಡಿದ್ಯಾ? ನೀನೇನೇ ಮಾಡಿದ್ರು ನಿನ್ನಂತ್ಯ ಏನಿದ್ರು ನಮ್ಮಿಂದಲ್ಲ ಕಣ. ಪಾಪಿಗಳ, ನೀವು ಎದುರಿಸಿ ಬೆದರಿಸುವ ಬೆದರಿಕೆಗೆ ಎದುರುವ ದೇಹ ನನ್ನದಲ್ಲ ಕಂಡ್ರು. ನಾವು ಬದುಕುವ ಈ ನೆಲದಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮ ಉಳಿಬೇಕೆನ್ನುವುದೇ ನನ್ನ ನಿತ್ಯದ ಉಸಿರು. ಬಣ್ಣತನ, ಗುಂಡಾಗಿರಿಯಲ್ಲಿ ಬದುಕುವ ನಿಮ್ಮಂತವರ ರುಂಡವನ್ನು ಚೆಂಡಾಡುವುದೇ ನನ್ನ ಧೈರ್ಯದ ದಾರಿ. ಅದಕ್ಕಾಗಿ ಈ ನನ್ನ ಘಟ ಉರುಳಿದರೂ ಚಿಂತೆ ಇಲ್ಲ. ಇನ್ಸ್ಪೆಕ್ಟರ್, ನ್ಯಾಯ, ನೀತಿ, ಧರ್ಮ, ಸತ್ಯ ಅಂತ ಹೋದ್ರೆ ಈ ಪ್ರಪಂಚದಲ್ಲಿ ತಿನ್ನೋದಕ್ಕೆ ಅನ್ನನೂ ಸಿಗಲ್ಲ. ನೋಡೋದಕ್ಕೆ ಸುಂದರವಾಗಿರೋ ಹೆಂಡತಿನ ಕಟ್ಕಂದಿಯ, ಸುಮ್ಮನೆ ನಮ್ಮನ್ನ ಬಿಟ್ಟು ಹೊಂಟೋಗು. ಇಲ್ಲ ಅಂದ್ರೆ ನಿನ್ನ ಹೆಂಡತಿ ಮಾಂಗಲ್ಯ ಕಳ್ಕೋಬೇಕಾಗತ್ತೆ. ಹೇಳಮ್ಮ ತಾಯಿ, ನಿನ್ನ ಗಂಡನಿಗೆ ಸರಿಯಾಗಿ ಬುದ್ಧಿವಾದ ಹೇಳು. ಯಾಕೆಂದ್ರೆ ನಿನ್ನ ಮಾಂಗಲ್ಯ ಉಳಿಬೇಕು ಅಂದ್ರೆ ನಿನ್ನ ಗಂಡನಿಗೆ ಬುದ್ಧಿ ಹೇಳು. ನೋಡಿ, ನೀವೆಲ್ಲ ಯಾರು ಎಂತವ್ರು ಅಂತ ಗೊತ್ತಿಲ್ಲದೆ ನನ್ನ ಗಂಡ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ನನ್ನ ಗಂಡನಿಗೆ ನಾನ್ ಸರಿಯಾಗಿ ಬುದ್ಧಿ ಹೇಳ್ತೀನಿ. ನಿಮ್ ಕೈ ಮುಗಿದು ಬೇಡ್ಕೊತೀನಿ, ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿ. ಸಾಮವೇ, ನೀನೇನು ಹೆದರಬೇಡ. ಇವರು ತರುವ ಗಂಡಾಂತರವನ್ನು ಎದುರಿಸುವ ಧೈರ್ಯ ನನಗಿದೆ. ಹೋಗ್ರೋ ಕಂತ್ರಿ ನಾಯಿಗಳ,
ಮುಂದೆ ಬೆಂಕಿ. ನಮ್ಮನ್ನ ನಾಯಿಗಳು ಅಂತೇನಾ? ನಮ್ಮನ್ನ ನಾಯಿಗಳು ಅಂತೇನಾ? ಹಾಕೋ ನೋಡಿ, ಕಾಲಿಗೆ ಬೇಡ್ಕೊತೀನಿ, ದಯವಿಟ್ಟು ನನ್ನ ಗಂಡನಿಗೆ ಸಾಂಬವೇ, ನಿನ್ನ ಗಂಡನ ಪ್ರಾಣವೇ ಪ್ರಾಮುಖ್ಯತೆ ಅನ್ನೋದಾದ್ರೆ, ಈ ನಿನ್ನ ತೋಳಿನ ಮಾಂಗಲ್ಯ ಗಟ್ಟಿಯಾಗಿರ್ಬೇಕು ಅನ್ನೋದಾದ್ರೆ, ಈ ನಿನ್ನ ಸರಗನ್ನ ಆಸೆ ಈ ರಸಿಕನಿಗೆ ಒಂದ್ಸಲ ಸುಖ ಕೊಡ್ತೀಯಾ? ಸಾಂಬವಿ ಬೇಡ, ಸಾಂಬವಿ ಬೇಡ. ಕೇವಲ ನಿನ್ನ ಕೊರಳಿನ ಮಾಂಗಲ್ಯಕ್ಕಾಗಿ ಈ ಪಾಪಿಗಳ ಕಾಲಿಡಿತಿದ್ಯಾ? ಏ ಚಂಡಾಲ್ರ, ಪವಿತ್ರವಾದ ಹಾಲಿನ ಕೊಡದಂತಿರುವ ಪವಿತ್ರವಾದ ನನ್ನ ಹೆಂಡತಿಯ ಶೀಲಕ್ಕೆ ವಿಷ ಬೆರೆಸಲು ಪ್ರಯತ್ನ ಪಡುವುದೇ ಆದರೆ ನಿಮ್ಮೇಲೆ ಸೇರ್ತಿರ್ಸ್ಕೊಳ್ಳೋದನ್ನ ಬಿಡಲ್ಲ ಕಣ್ರು. ಧೈರ್ಯ ಇದ್ರೆ ನನ್ ಜೊತೆ ಹೋರಾಡ್ರೋ ಸಣ್ಣ ಮಕ್ಕಳು. ಮಾದೇಶ ಮನೆ ಮಕ್ಕಳು ಬೃಂದಾವನ ಕಣ್ಣಿಟ್ಟರೆ ಘೋರ ಆಕ್ರಂದನ. ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗವ ಹಾಕಿರುವೆ. ಒಲವಿನ ಮೊಗ್ಗು ಅರಳುವಾಗಲೇ ಬಿರುಗಾಳಿಯನ್ನು ಬೀಸಿರುವೆ. ನೀತಿ ನ್ಯಾಯವೇ ಕಾಣದಾಗಿದೆ ನಿನ್ನ ಕಥೆಯಲ್ಲಿ, ನಾಯೇನದಿ ಕಾಣದ ಊರಲ್ಲಿ ನೀ ಕುಳಿತಿರುವೆ. ಎಲ್ಲರ ಕಥೆಯ ನೀ ಬರೆದಿರುವೆ. ಎಂದು ಮುಗಿಯದ ಬಾಳ ನಾಟಕವ ಆಡಿಸುತ್ತಿರುವೆ. ನೀನೋಡುತ್ತಲಿರುವೆ, ನೀನೋಡುತ್ತಲಿರುವೆ. ನಂಜನಗೂಡು ಒಳಗೆ ಹೋಗಿ ತಲೆನ ಅಚ್ಚುಕಟ್ಟಾಗಿ ತೊಳ್ಕೊಳ್ಳೋಣ. ಮುಗೀತು. ಈ ಮಾದೇಶ ಮಲ್ಡರ್ ಮಾದೇಶ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆ ಭೂಮಿ ಕೋಪಗೊಂಡ್ರೆ ಭೂಕಂಪನ, ಸಮುದ್ರ ಕೋಪಗೊಂಡ್ರೆ ಸುನಾಮಿ. ಈ ಮಾದೇಶ ಮನ್ಸ್ ಮಾಡಿದ್ರೆ ಘೋರ ಆಕ್ರಂದನು. ಈ ಅಮರ್ ಹೇಳೋನಲ್ಲ, ಮಾಡಿ ತೋರ್ಸೋನು. ಇದು ಅಮರನ ಅಮರವಾಣಿ ಅಲ್ಲ, ದಿವ್ಯವಾಣಿ. ದಿವ್ಯವಾಣಿ. ಅಮ್ಮ, ಅಮ್ಮ, ತಾಯಿ ಚಾಮುಂಡೇಶ್ವರಿ, ನನ್ನ ಮಾಂಗಲ್ಯ ಭಾಗ್ಯ ಸ್ಥಿರವಾಗಿರೋ ಹಾಗೆ ಕಾಪಾಡು ತಾಯಿ ಅಂತ ಪ್ರತಿನಿತ್ಯ ನಿನಗೆ ಪೂಜೆ ಮಾಡ್ತಿದ್ದಲ್ಲ ತಾಯಿ. ನಾನು ಮಾಡ್ತಾ ಇರೋ ಪೂಜೆಗೆ ನೀನು ಕೊಡ್ತಾ ಇರೋ ಪ್ರತಿಫಲ ಇದೇನಾ ತಾಯಿ?
ನನ್ನ ಗಂಡ ನ್ಯಾಯ ನೀತಿ ಸತ್ಯ ಧರ್ಮ ಅಂತ ಹೋರಾಡಿ ಇವತ್ತು ಹೆಣವಾಗಿ ಮಲಗಿದಳಲ್ಲಮ್ಮ. ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಕಾಪಾಡ್ಬೇಕಾಗಿರೋ ನೀನೇ ಇವತ್ತು ನನ್ನ ಗಂಡನ ಸಾವಿಗೆ ಕಾರಣ ಆಗೋದಲ್ಲಮ್ಮ. ನನ್ನ ಗಂಡ ಏನು ತಪ್ಪು ಮಾಡಿದ್ದಂತ ಇವತ್ತು ಹೆಣವಾಗಿ ಮಲಗಿದ್ದಾನೆ ತಾಯಿ. ನ್ಯಾಯ ನೀತಿ ಅಂತ ಹೋರಾಡೋರಿಗೆ ಕೊನೆಗೆ ಆಗೋದಿಲ್ಲ ಹೀಗೆನ ತಾಯಿ? ಇಲ್ಲ ಇಲ್ಲ, ನನ್ನ ಗಂಡನ ಸಾವಿಗೆ ನಿಜವಾದ ನ್ಯಾಯನ ನಾನ್ ಕೊಡಿಸ್ತೀನಿ. ನನ್ನ ಗಂಡನ ಸಾವಿಗೆ ಕಾರಣರಾಗಿರೋ ಪ್ರತಿಯೊಬ್ಬರನ್ನು ಕೋರ್ಟಿನ ಕಟಕಟಿಯಲ್ಲಿ ನಿಲ್ಲಿಸ್ತೀನಿ. ಅಲ್ಲಿವರೆಗೂ ನಾನು ಹಾಕಿರೋ ಈ ಮಾಂಗಲ್ಯನ ಖಂಡಿತ ತೆಗೆಯೋದಿಲ್ಲ. ಇದು ಈ ಶಾಂಭವಿ ಮಾಡ್ತಾ ಇರೋ ಶಪಥ. ಹೂವಿನ ಜೊತೆಯಲ್ಲಿ ಮುಳ್ಳಿರಲು, ಮುಳ್ಳಿನ ಜೊತೆಯಲ್ಲಿ ಹೂವಿರಲು, ಜನರಲ್ಲಿ ಸ್ವಾರ್ಥವೇ ತುಂಬಿರಲು, ಇದುವೇ ಮಾಂಗಲ್ಯ ಭಾಗ್ಯ.